1970 72 73 ಆಗಿದ್ದೀವಿ. ಇದೀಗ ಯಾವ ಊರು ಇದು? ಯಾವ ಪ್ಲೇಸ್ ಇದು? ಕಟ್ಟಳೆ ಹೇಳ್ತಾರೆ, ಭಾಳ ಕಪ್ಪದ ಹತ್ತಿರ ಕಟ್ಟೆ. ಹಾಂ, ಗೇಜ್ ಕಟ್ಟಾಗಿ ಗೇಜ್ ಮಾಡಿದ್ಮೇಲೆ ಗೇಜ್ ಕಟ್ಟ ಅಂತಾರೆ. ಈಗ ಇದಕ್ಕೆ ಸೊಡ್ಲೆ ಕಟ್ಟು ಗುಂಡಿ ಅಂತಾರೆ ಈ ಗುಂಡಿಗೆ. ಈಗ ಇಲ್ಲಿ ಡ್ಯಾಮ್ ಆಗತ್ತೆ ಅಂತ ಮಾಹಿತಿ ಇದೆ. ನಿಮ್ಮ ಸ್ಥಳೀಯರಾಗಿ ನಿಮ್ಗೇನು ಮಾಹಿತಿ ಇದೆ? ನಮಗೆ ಅಂದರೆ ಈಗ ಇವರು ಹೇಳಿದ್ದೆ, ನಾವು ಕೇಳಿದ್ದೀವಿ. ಡ್ಯಾಮ್ ಮಾಡ್ತಾರೆ, 100 ಫೂಟ್ ಹೈಟ್ ಮಾಡಿ, 30 ಅಡಿ ಅಂದರೆ 100 ಫೂಟ್ ಹೈಟ್ ಮಾಡಿ ಮಾಡ್ತಾರೆ. ಯಾರಿಗೂ ತೊಂದರೆ ಆಗದಂಗೆ, ಮಾನವಹೊಳೆ ಬ್ರಿಡ್ಜ್ ಮೇಲೆ ನೀರು ನಿಲ್ಲೋದಿಲ್ಲ ಹೇಳಿ ಮಾಡ್ತಾರೆ ಹೇಳಿ ಈಗ ಜನರ ಅನಿಸಿಕೆ ಹೇಳಿದ್ಬಿಟ್ರೆ ನಮಗೆ ಪರ್ಫೆಕ್ಟ್ ಆದ ಯಾವುದೇ ವಿಷಯ ಗೊತ್ತಿಲ್ಲ. ಈ ಡ್ಯಾಮ್ ನಿರ್ಮಾಣಕ್ಕೆ ಇಲ್ಲಿ ಸ್ಥಳೀಯರ ಅಭಿಪ್ರಾಯ ಏನು ರೈತರದ್ದು? ಡ್ಯಾಮ್ ನಿರ್ಮಾಣಕ್ಕೆ ರೈತರು ವಿರೋಧ ಇದೆ, ಎಲ್ಲರದು ವಿರೋಧನೇ. ಯಾಕಾಗಿ ವಿರೋಧ? ಯಾಕಾಗಿ ಅಂದರೆ ನಾವು ಹುಟ್ಟಿ ಬೆಳೆದ ಊರು ಇದೆಯಾ, ಭೂಮಿ ಎಲ್ಲ ಕೊಚ್ಕೊಂಡು ಹೋಗ್ತಿದೆ. ಮತ್ತು ನಮಗೆ ಇನ್ನು ಎಲ್ಲೋ ನೀರಿಲ್ಲದತ್ತವ ಆಗ್ತದೆ, ಅಲ್ಲಿ ಭಾಳ ಬದುಕೋದು ಕಷ್ಟ. ಇಲ್ಲಿ ಅಷ್ಟು ಸಂಪು ಇರೋದಿಲ್ಲ, ಮತ್ತು ನೀರಿನಿಂದ ಹಿಡಿದು ಇಲ್ಲಿ ಎಲ್ಲದೂ ಒಳ್ಳೆ ಚಲೋ ಇದೆ. ನಮ್ಮ ಅಭಿಪ್ರಾಯ ಅಂದರೆ ಈ ಡ್ಯಾಮ್ ಯೋಜನೆ ತಂದಿರೋದು ನಮ್ಮ ಭಾಗಕ್ಕೆ ತುಂಬ ಅಪಾಯಕಾರಿ. ಯಾಕಂದರೆ ಇದು ಪಶ್ಚಿಮ ಘಟ್ಟ ಅನ್ನೋದು ಒಂದು ಸೂಕ್ಷ್ಮ ಪ್ರದೇಶ. ಇಲ್ಲಿ ಅಳಿವಿನ ಅಂಚಿನಲ್ಲಿರುವಂಥ ಸಾಕಷ್ಟು ಪ್ರಾಣಿಗಳಿದ್ದಾವೆ. ಅಷ್ಟೇ ಅಲ್ಲದೆ ಇಲ್ಲಿ ಜನರು ಎಲ್ಲರೂ ತಮ್ಮ ಬೇಕಾದಾಗೆ ಮೊದಲಿಂದ ಒಂದು ಚಿಕ್ಕ ವಯಸ್ಸಿಂದ ಇಲ್ಲಿ ಜೀವನ ಮಾಡ್ಕೊತ ಬಂದರು. ಅವ್ರ ಬಾಲ್ಯದ ನೆನಪುಗಳಿದ್ದಾವೆ. ಈಗ ಡ್ಯಾಮ್ ಕಟ್ಟೋದು, ಇನ್ನೊಂದು ಕಡೆ ಸ್ಥಳಾಂತರಿಸ ಹೋಗೋದು ಅಂದರೆ ಅವ್ರ ನೆನಪುಗಳನ್ನ, ಅವ್ರ ಅಪ್ಪ ಅಮ್ಮ ಅವ್ರ ಬಾಲ್ಯವನ್ನು ಕಳೆದಿರುವಂಥ ಕ್ಷಣಗಳನ್ನ ಮತ್ತೆ ಸೃಷ್ಟಿ ಮಾಡ್ಕೊಳಕ್ಕಾಗಲ್ಲ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹಿಂದೆ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಿದ್ರೋ ಅದೇ ರೀತಿಯಾಗಿ ಈಗ ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿ ಅನಿವಾರ್ಯ ಆಗಿದೆ. ಯಾಕಂದರೆ ಈಗ ಅಗ್ನಾಶಿನಿ ನದಿ ಈಗ ಕಾಣ್ತಾ ಇದ್ದೀರ, ಈ ನದಿ ಕಟ್ಟೋದ್ರಿಂದ ನಮ್ಮ ಸಿದ್ದಾಪುರ ತಾಲೂಕಿನ ಬಹು ಪ್ರಮುಖ ಗ್ರಾಮ ಪಂಚಾಯಿತಿಗಳು ಮುಳುಗೋಗ್ತವೆ ಆಲ್ಮೋಸ್ಟ್ ಆಲ್. ಆಮೇಲೆ ಅದು ಅಷ್ಟೇ ಅಲ್ಲದೆ ಮತ್ತು ಇದಕ್ಕೆ ಬ್ಯಾಕ್ ವಾಟರ್ ನೀರಾದ್ರಿಂದ ಇಲ್ಲಿ ಮಣ್ಣಿನಲ್ಲಿ ನೀರಿನ ಅಂಶ ಜಾಸ್ತಿಯಾಗಿ ಕೃಷಿಗೆ ನಮಗೆ ಯೋಗ್ಯವಾದಂಥ ಭೂಮಿನ ಯೋಗ್ಯ ಅಲ್ಲದೆ ಇರುವಂಥ ಭೂಮಿಯಾಗಿ ಕನ್ವರ್ಟ್ ಆಗುತ್ತೆ. ಹಿಂದೆ ನಮ್ಮ ತಂದೆಯವರೆಲ್ಲ ಹೇಳ್ತಿದ್ರು, ಇದು ಪರಶುರಾಮ ಸೃಷ್ಟಿ, ಇಲ್ಲಿ ನಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಇಲ್ಲಿ ಚೆನ್ನಾಗಿದೆ ವಾತಾವರಣ, ಎಲ್ಲಿ ಯಾವುದೇ ರೀತಿ ಅನಾಹುತ ಆಗಲಿ, ಭೂಕಂಪಗಳಾಗಲಿ, ಏನೇ ಆಗಲಿ ನಮ್ಮ ಭಾಗದಲ್ಲಿ ಏನೂ ಆಗಲ್ಲ ಅನ್ನುವಂಥ ಒಂದು ಭರವಸೆಗಳನ್ನ ಕೊಡ್ತಾಯಿದ್ರು. ಇವತ್ತು ಸರ್ಕಾರ ಈ ರೀತಿ ನಿರ್ಧಾರ ಮಾಡಿರೋದ್ರಿಂದ ಅದು ಕೇಂದ್ರ ಸರ್ಕಾರ 90% ಈ ಯೋಜನೆಗೆ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದೆ, ಹಾಗೂ ರಾಜ್ಯ ಸರ್ಕಾರ 10% ಬಿಡುಗಡೆ ಮಾಡ್ತಾ ಇದೆ. ಈ ಯೋಜನೆಯನ್ನು ಹಿಂದೆ ಕಾನಡೆ ಅವರು ತೀವ್ರವಾಗಿ ವಿರೋಧ ಮಾಡಿ ಈ ಯೋಜನೆಯನ್ನು ಬಂದ್ ಮಾಡಿಸಿದ್ರು. ಆದರೆ ಇವತ್ತು ಕೂಡ ನಮ್ಮ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಕೂಡ ಅದೇ ರೀತಿಯಾದಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಯೋಜನೆ ಸಂಪೂರ್ಣವಾಗಿ ಬಂದಾಗಿ ನಮ್ಮ ಭಾಗದ ಜನರು ನೆಮ್ಮದಿಯಾಗಿ ವಾಸಿಸುವಂಥ ವಾತಾವರಣ ಕ್ರಿಯೇಟ್ ಆಗಲಿ ಅನ್ನೋ ನನ್ನ ಆಶಯ ಸ್ಪಷ್ಟಪಡಿಸಿದ್ರು. 2021 ಇಸ್ವಿಯಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಮಾನ್ಯ ಸಭಾಪತಿಗಳಂಥ ವಿಶ್ವೇಶ್ವರ ಕಾಗೇರಿ ಅವರು ಇದ್ದಂಥ ಸಂದರ್ಭದಲ್ಲಿ ಇದು ರಾಜ್ಯ ಸರ್ಕಾರದಿಂದ ಮೇಲ್ಗಡೆ ಕೇಂದ್ರ ಸರ್ಕಾರ ಕಳಿಸಲ್ಪಡ್ತು ಅನ್ನೋದು ಅದು ತುಂಬ ಬೇಸರದ ಸಂಗತಿ. ಯಾಕಂದರೆ ಇವತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟವನ್ನು ಮೊನ್ನೆ ಅಷ್ಟೇ ಮಾಡಿದ್ವಿ. ಆದರೂ ಕೂಡ ಆವತ್ತು ಕಾಗೇರಿಯವರು ಮಾತಾಡ್ತಾ ಹೇಳಿದ್ರು, ನಾನು ರಾಜಕಾರಣ ಮಾತಾಡೋಕ್ಕೆ ಇಷ್ಟಪಡಲ್ಲ ಅಂದರು. ಬಟ್ ಆವತ್ತು ಹಿಂದೆ ಅವ್ರು ಮಾಡಿರೋ ತಪ್ಪನ್ನು ಸಾಕ್ಷಿ ಸಮೇತವಾಗಿ ಮಂಗಳೂರಲ್ಲಿ ಸ್ಪಷ್ಟಪಡಿಸಿದಾಗ ನಮಗೆಲ್ಲ ಕಾಗೇರಿಯವ್ರ ಮೇಲೆ ತುಂಬ ಬೇಸರ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವುದೇ ಪಕ್ಷದ ನಿಟ್ಟಿನಲ್ಲಿ ನಾವು ಮಾತಾಡ್ತಾ ಇಲ್ಲ. ಎಲ್ಲ ಪಕ್ಷಗಳು ಒಗ್ಗೂಡಿ ನಮ್ಮ ಈ ಯೋಜನೆಗೆ ಅವರು ಎಲ್ಲರೂ ಸೇರ್ಕೊಂಡು ಹಸ್ತಕ್ಷೇಪ ಮಾಡಿ ಈ ಯೋಜನೆಯನ್ನು ನಿಲ್ಲಿಸ್ಬೇಕನ್ನೋದು ಒಂದು ನಮ್ಮ ಮನವಿ. ನೀವು ಸ್ಥಳೀಯ ಯುವಕರು, ನೀವು ಇಲ್ಲಿ ಡ್ಯಾಮ್ ಮಾಡೋದು ನಮ್ಗೆ ತುಂಬ ಕಷ್ಟ ಆಗ್ತದೆ. ಯಾಕೆಂದರೆ ನಾವು ಹುಟ್ಟು ಬೆಳೆದಿದ್ದು ಇಲ್ಲೇ. ಮೇಯ್ನಾಗಿ ನಮ್ಗೆ ಇಲ್ಲಿ ಪರಿಸರ ಅಂದರೆ ಈಗ ಪರಿಸರ ಇಲ್ಲ ಅಂದರೆ ನಮ್ಮ ಹತ್ರ ಬದುಕಲಿಕ್ಕಾಗಲ್ಲ. ನಮ್ಮ ಇಲ್ಲಿ ಜನಕ್ಕೆ ಎಲ್ಲ ಪರಿಸರಕ್ಕೆ ಅವಲಂಬಿತವಾಗಿ ಇದ್ದಾರೆ. ಇಲ್ಲಿಂದ ಏನಾದರೂ ನಾವು ಸಿಟಿಗಳಿಗೆ ಏನೂ ಗೊತ್ತಿಲ್ಲ, ನಮ್ಮ ಇದ್ದವರು ಎಲ್ಲ ಪರಿಸರಕ್ಕೆ ಅವಲಂಬಿತವಾಗಿ ಇದ್ದವರು ಸೀದಾ ಅಲ್ಲಿ ತಗೊಂಡೋಗಿ ಬಯಲುಸೀಮೆ ಕಡೆ ಹಾಕಿಬಿಟ್ರೆ ಅಲ್ಲಿ ಅವ್ರಿಗೆ ಏನೂ ಗೊತ್ತಿಲ್ಲ, ಬದುಕಲಿಕ್ಕೆ ಆಗಲ್ಲ ಇವ್ರ ಹತ್ರ. ಅಂದರೆ ಇಲ್ಲಿ ಇದ್ದದ್ದೇ ಮೇನಾಗಿ ಗಾಳಿ, ಇಲ್ಲಿನ ಗಾಳಿ ಪರಿಸರ, ಇಲ್ಲಿ ಪಕ್ಷಿ ಪ್ರಾಣಿಗಳ ಸಿಕ್ಕಾಪಟ್ಟೆ ಇದೆ. ಅವರು ಅದಕ್ಕಾಗಿ ಅವಲಂಬಿತವಾಗಿ ಇಲ್ಲಿ ಬದುಕ್ತಾ ಇದ್ದಾರೆ. ಬಟ್ ಬಯಲುಸೀಮೆ ಕಡೆ ಆ ಸೈಡೆಲ್ಲ ಹಾಕಿದರೆ ಕಷ್ಟ, ಇಲ್ಲಿ ಜೀವಿಸ್ಲಿಕ್ಕೆ ಆಗಲ್ಲ. ಏನಾಗುತ್ತಾ ಗೊತ್ತಿಲ್ಲ. ಇಲ್ಲಿ ನಮ್ಮ ವಿರೋಧ ಇದೆ ಇಲ್ಲಿ ಮಾಡೋದ್ರಿಂದ. ಇಷ್ಟೇ. ನಾನಂತೂ
ಇದನ್ನ ಕ್ರಿಪ್ಟಲ್ಲಿ ಎಡಿಟ್ ಮಾಡ್ತೀನಿ ಡ್ಯಾಮ್ ತರಲ್ಲ ರೆಡ್ಡಿಗೆ